ಇವತ್ತು ವಿಶೇಷವಾಗಿ ಟೂರ್ ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಆಗಿದೆ. ಮುಂದಿನ 14 ದಿನಗಳ ಕಾಲ ನಿರಂತರವಾಗಿ 24ನೇ ತಾರೀಕುವರೆಗೂ ಈಗಾಗಲೇ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ CN ಮಂಜಣ್ಣ ಅವರು ಈಗಾಗಲೇ ಟೂರ್ ಪ್ಲಾನ್ ಫಿಕ್ಸ್ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸುಮಾರು ಒಂದು 30 ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ಜೊತೆಯಲ್ಲಿ ಟೌನ್ ಭಾಗದಲ್ಲೂ ಕೂಡ ಒಂದು 4-5 ಪಾಯಿಂಟ್ಗಳಲ್ಲಿ ನಿಂತು ಸಂಜೆ ಬಹುಶಃ ರಾತ್ರಿ ಒಂದು 9-10 ಗಂಟೆವರೆಗೂ ಈ ಒಂದು ಪ್ರಚಾರವನ್ನು ಕೈಗೊಳ್ತಾರೆ. ಇದೇನು ಹೊಸ ಉರುಪು, ಏನು ಹೊಸದೇನಲ್ಲ. ಮಂಜಣ್ಣವರು ಯಾವಾಗ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಅಧಿಕೃತವಾಗಿ ಡಿಕ್ಲೇರ್ ಆಗಿದ್ದರಿಂದನೂ ಈ ಉರುಪು ಪ್ರತಿನಿತ್ಯ ಜಾಸ್ತಿ ಆಗ್ತಾಯಿದೆ ಹೊರತುಪಡಿಸಿ ಕಮ್ಮಿ ಆಗ್ತಾ ಇಲ್ಲ. ಪಕ್ಷಾತೀತವಾಗಿ ಇವತ್ತು ಮಂಜಣ್ಣವ್ರ ಪರವಾಗಿ ಅತಿ ಹೆಚ್ಚು ಒಲವು ಇವತ್ತು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈಗ ತಾನೇ ಇಲ್ಲಿ ಒಂದು ಹೆಣ್ಮಗಳು ಹೇಳ್ತಾ ಇದ್ರು, ಅವರ ಒಂದು ಯಜಮಾನರು ಹೃದಯದ ಒಂದು ಕಾಯಿಲೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಮಂಜಣ್ಣ ಅವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥದ್ದನ್ನು ನೆನೆಸ್ಕೊಳ್ತಾ ಇದ್ರು. ಹಾಗಾಗಿ ಇಡೀ ರಾಜ್ಯದಲ್ಲಿ ಅವ್ರ ಪರವಾಗಿ ಈ ರೀತಿ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಯಾರಾದರೂ ಒಬ್ಬರನ್ನಾದರೂ ಪ್ರತಿ ಗ್ರಾಮದಲ್ಲಿ ಮಂಜಣ್ಣ ಅವರು ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಜನಗಳ ಮನಸ್ಸಲ್ಲಿದೆ. ಹಾಗಾಗಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, 100ಕ್ಕೆ 100 NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ. ಗ್ರಾಮಾಂತರದಲ್ಲಿ ಸಾಕಷ್ಟು ಬಾರಿ ಪ್ರವಾಸನ ಮಾಡ್ತಿದ್ರಿ, ಬೆಂಗಳೂರು ಗ್ರಾಮಾಂತರವನ್ನು ನೀವು ಕೂಡ ಟಾರ್ಗೆಟ್ ಮಾಡ್ಕೊಂಡು ಅಲ್ಲ, ನೀವು ಜವಾಬ್ದಾರಿ ತಗೊಂಡಿದ್ರಿ ಸರ್. ನೋಡಿ, ಇಲ್ಲಿ ಯಾರನ್ನು ಸೋಲಿಸಬೇಕು ಅಂತಕ್ಕಂಥ ಟಾರ್ಗೆಟ್ನ ಪ್ರಶ್ನೆ ಇಲ್ಲ. CN ಮಂಜುನಾಥ್ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಒಂದು ಸೇವೆ ಏನಿದೆ, ರಾಜಕೀಯ ಕ್ಷೇತ್ರದಲ್ಲಿ ಅವರ ಸೇವೆ ವಿಸ್ತಾರಗೊಳಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಭಾವನೆ. ಹಾಗಾಗಿ ಇವತ್ತು ಅವರು ಬೆಂಗಳೂರ ಒಂದು ನಮ್ಮ ಈ ಭಾಗದಲ್ಲಿ MP ಆದಂಥ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ 8 MLA ಕಾನ್ಸ್ಟಿಟ್ಯೂನ್ಸಿಗಳೇನಿದೆ ಅನುಕೂಲ ಆಗ್ತದೆ, ಡೆವಲಪ್ಮೆಂಟು ಅತಿ ಹೆಚ್ಚು ವೇಗವಾಗಿ ಸಾಗ್ತದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ.